ಸೇವಂತಿಗಿಂತ ಮೊದ್ಲು ಅವಳ ಗಂಡ ಸತ್ರೇನೆ ತೊಂದ್ರೆ. ಮೊದ್ಲು ಈ ಸೇವಂತಿನ ಸಾಯಿಸಿ ಆಮೇಲೆ ಇವಳ ಗಂಡನ ಸಾಯಿಸಿದ್ರೆ ಆವಾಗ ಏನು ಸಮಸ್ಯೆ ಇರಲ್ಲ. ಏನಂದೆ ಏನಂದೆ ನೀನು? ಹೌದು ಕಣೋ, ಅಲ್ಲಿ ಅರ್ಜುನ್ ಹುಚ್ಚು ಕುದುರೆ ತರ ಓಡ್ತಾ ಇದ್ದಾನೆ. ಅಷ್ಟರಲ್ಲಿ ಈ ಸೇವಂತಿನ ಬಲಿಪೀಠಕ್ಕೆ ಕರ್ಕೊಂಡು ಹೋಗಿ ನಿಮ್ಮೆಲ್ರೂ ಮುಂದೆ ಇವಳನ್ನ ಬಲಿ ಕೊಡ್ತೀನಿ. ಆ ಮರುಕ್ಷಣನೇ ಅಲ್ಲಿ ಅರ್ಜುನ್ ಕತೆನೂ ಮುಗಿಯುತ್ತೆ. ಏಯ್, ನಮ್ಮಣ್ಣ ಅದಕ್ಕೆ ಸಾಸ್ತೀನಿ ಅಂತ್ಯ ನಿನ್ನ. ಘೋರ ಭೈರವಿ, ಅಘೋರ ಭೈರವಿ, ಶತ್ರು ನಾಶಾಯ ನಾಶಾಯ, ಶತ್ರು ಸ್ತಂಭನಾಯ ಶತ್ರು ಸ್ತಂಭನಾಯ. ನೋಡ್ತೀಯ ಅಪ್ಪಯ್ಯ, ಇವರೆಲ್ರೂ ಜೀವ ಇದ್ರು ಗೊಂಬೆಗಳ ಹಾಗೆ ನಿಂತಿದ್ದಾರೆ. ನೋಡ್ತೀಯಾ ನಿನ್ ಮಗಳು ಶಕ್ತಿನ? ಕೈಯಲ್ಲೇ ಇಟ್ಕೊಂಡು ಹೇಗೆ ಅವರೆಲ್ಲನ್ನೂ ಕುಣಿಸ್ತಿದ್ದಾಳೆ ಅಂತ. ಇವತ್ತು ಸಿದ್ಧತೆ ಮಾಡ್ಕೋ ಅಪ್ಪಯ್ಯ. ಇವತ್ತೇ ಎಲ್ರೂ ಕಣ್ಮುಂದೆ ಈ ಸೇವಂತಿನ ಇಲ್ಲೇ ಬಲಿ ಕೊಡ್ತೀನಿ. ಸೇವಂತಿ, ಎದ್ದೇಳು, ಎದ್ದೇಳು ಅಂದೆ. ನೀನ್ ಎದ್ದೇಳಲ್ವಾ? ನಿನ್ನ ಹೇಗೆ ಏಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗು, ನೇರಕ್ಕೆ ಹೋಗು. ಈಗ ಎಡಕ್ ತಿರ್ಗು, ಈಗ ಬಲಕ್ ತಿರ್ಗು. ಏ ಸೇವಂತಿ, ನಿನ್ ಗಂಡ ಈಗ ನನ್ ಕೈಗೊಂಬೆ. ನಾನ್ ಹೇಳ್ದಾಗೆ ಅವನಲ್ಲಿ ಗಾಡಿ ತಿರುಗಿಸ್ತಾ ಇರ್ತಾನೆ. ಎಡಕ್ಕೆ ಅಂದ್ರೆ ಎಡಕ್ಕೆ, ಬಲಕ್ಕೆ ಅಂದ್ರೆ ಬಲಕ್ಕೆ. ಸಾವಿನ ದಾರಿಲ್ ಹೋಗು ಅಂತಂದ್ರೆ ಸಾವಿನ ದಾರಿಲ್ ಹೋಗ್ ಸಾಯ್ತಾನೆ. ಏ ಸೇವಂತಿ, ಎದ್ದೇಳೆ. ಸೇವಂತಿ, ಕೊನೆದಾಗ ಹೇಳ್ತಾ ಇದ್ದೀನಿ, ಏಳೆ, ಎದ್ದೇಳೆ. ಎದ್ದೇಳದಿಲ್ಲ ಅಲ್ವಾ? ನಿನ್ನ ಹೇಗೆ ಏಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಸೇವಂತಿ,
ನಾನು ನಿನ್ನ ಶಕ್ತಿಗೆ ಹೆದ್ರೋ ಹೆಣ್ಣೆ ಅಲ್ಲ. ಅದಕ್ಕೆ ನಿನ್ ಎದುರುಗಡೆನೆ ಬಂದು ಕೂತಿದ್ದೀನಿ. ನೋಡೇ ಬಿಡೋಣ ನಾನಾ ನೀನಾ ಅಂತ.